ಅಯ್ಯಯ್ಯೋ, ಅವ್ರ ಹೆಬ್ಬೆಟ್ ಗುರ್ತು ಹಾಕ್ಸಿದಿಕ್ಕೆ ಈ ಮನೇಲಿ ನನ್ನ ಜೀವನ ಹಿಂಗಾಗೋಗಿದೆ. ಇವಾಗ ಇವನ್ ಮಾಡಿರೋದಕ್ಕೆ ಇವನು ನನ್ನ ಜೊತೆನೆ ಬರ್ತಾನ? ಮನೆ ಕೆಲಸ ಅಡ್ಗೆ ಕೆಲಸ ಮಾಡ್ಬೇಕಾ, ಓದೋದನ್ನೆಲ್ಲ ಬಿಟ್ಟು? ಅಯ್ಯೋ, ಯಾಕೆ ಹಾಗೆ ನೋಡ್ತಿದ್ಯಾ? ನನಗೂ ಇದಕ್ಕೂ ಯಾವ ರೀತಿ ಸಂಬಂಧನೂ ಇಲ್ಲ. ಬಿಟ್ಟು ಹಾಗೆಲ್ಲ ಮಾಡಬಾರ್ದು ಕಣೋ. ಇದನ್ನೇ ತಾಯಿ ಹೋಲ್ಕೆ ಅಂತ ಹೇಳೋದು ಅಲ್ವಾ ಚಿಕ್ಕತ್ತೆ? ನಿಮ್ಮಿಬ್ರಿಗೂ ಏನ್ ಬುದ್ಧಿನೇ ಇದು? ಲೇ ಬಿಟ್ಟು, ಅಷ್ಟಕ್ಕೂ ಈ ವಯಸ್ಸಲ್ಲಿ ಇಂಥ ಆಲೋಚನೆ ಬಂದಿದೆ ಅಂದ್ರೆ ಏನೋ ಕತೆ ನಿನ್ನು. ಶಿವರಾಜು, ಹೊಡಿಬೇಡ, ಚಿಕ್ಕ ಮಕ್ಕಳನ್ನ ಹೊಡಿಬಾರ್ದು ಕಣ. ಜೀವನ ಪೂರ್ತಿ ನೆನಪಿಟ್ಕೋತಾರೆ. ಮಾತಲ್ಲೇ ಬುದ್ಧಿ ಹೇಳು. ಇಲ್ಲಣ್ಣ, ಇವನ್ನ ಹೀಗೆ ಬಿಟ್ರೆ ನಮ್ಮನೆ ಮಾನ ಮರ್ಯಾದೆನೆಲ್ಲ ಇವನಿಂದಾನೇ ಸಮಾಧಿ ಕಟ್ಟಿಸ್ತಾಳೆ ಆ ನಗದೇವಿ. ಇವನಿಗೆ ಬುದ್ಧಿ ಬರ್ಬೇಕು ಅಂದ್ರೆ ಇವನಿಗೊಂದೆರಡು ಬೀಳ್ಲೇಬೇಕು. ದೊಡ್ಡಪ್ಪ, ದೊಡ್ಡಪ್ಪ, ಸಾರಿ ದೊಡ್ಡಪ್ಪ, ಇನ್ಯಾವತ್ತೂ ಈ ತಪ್ಪು ಮಾಡಲ್ಲ ದೊಡ್ಡಪ್ಪ. ಪ್ಲೀಸ್ ದೊಡ್ಡಪ್ಪ, ಇನ್ಯಾವತ್ತೂ ಈ ತರ ತಪ್ಪು ಮಾಡಲ್ಲ ದೊಡ್ಡಪ್ಪ. ಅಪ್ಪಂಗ್ ಹೊಡಿಬೇಡ ಅಂತ ಹೇಳು ದೊಡ್ಡಮ್ಮ, ಇನ್ಯಾವತ್ತೂ ಈ ತಪ್ಪು ಮಾಡಲ್ಲ. ಇದೇಳಪ್ಪ, ನಿನಗೆ ಅಲ್ಲಿ ಸೇರು ಅಂತ ಹೇಳಿದ್ಯಾರು? ಅದು ಅನಘಾದೇವಿಯವರು ಹೇಳಿದ್ರು ದೊಡ್ಡಪ್ಪ. ಅನ್ಕೊಂಡೆ ಇದೆಲ್ಲ ಅವಳ ಕೆಲ್ಸನೇ ಅಂತ ಅನ್ಕೊಂಡೆ. ದೊಡ್ಡಪ್ಪ, ನನ್ಗೆ ಡಿಸ್ಕೌಂಟ್ ಕೂಡ ಕೊಟ್ರು. 10,000 ಕಟ್ಟೋ ಜಾಗದಲ್ಲಿ 5,000 ಕಟ್ಟಿದ್ರೆ ಸಾಕು ಅಂದ್ರು. ಹೋಗಿ ಹೋಗಿ ಅವ್ರ ಕ್ಲಾಸಿಗೆ ಸೇರಿದ್ಯಾ, ಅದಕ್ಕೆ ಡಿಸ್ಕೌಂಟ್ ಕೊಟ್ಟಿರೋದು. ಮನೇಲಿ ಕೇಳಿದ್ರೆ ಬೈತಾರೆ ಅಂತ ಆ ತರ ತಗೊಂಡೋದ್ಯಾ ಬಿಟ್ಟು? ಏನೋ ಬಿಟ್ಟು ಕೇಳ್ದೆ ತಗೊಳ್ಳೋದು ತಪ್ಪಲ್ವೇನೋ? ನಿಮ್ಗೂ ಅವನ್ಗೂ ಏನು ವ್ಯತ್ಯಾಸ ಇಲ್ಲ ಬಿಡಿ. ನಾನ್ ಎತ್ತಿಟ್ಟಿರೋದನ್ನ ನೀವ್ ಕದ್ಕೊಂಡು ಹೋಗ್ತೀರಾ, ಅವನು ಅವ್ರ ದೊಡ್ಡಪ್ಪನ ಜೇಬಿಂದ ಕದ್ದಿದ್ದಾನೆ. ಏನೇ ನಂದು ತುಂಟತನ, ಆ ಒಂದು ಕಳ್ತನ, ವ್ಯತ್ಯಾಸ ಇದೆ ಅಲ್ವೇ? ಪ್ರತಿಯೊಂದಕ್ಕೂ ಸಮರ್ಥನೆ ಮಾಡ್ಕೋತೀರಾ, ನಾಚಿಕೆ ಅಂತ ಅನ್ಸಲ್ಲ? ಅನಿಸ್ತಾ ಇಲ್ವಾ? ಬಿಟ್ಟು ಭಯ ಪಡಬೇಡ, ನಾನು ನಿನಗೇನು ಅನ್ನಲ್ಲ. ನೋಡ್ಬಿಟ್ಟು, ಈ ವಯಸ್ಸಲ್ಲಿ ನಿನಗೆ ಈ ಆಲೋಚನೆಗಳು ಬರೋದೇ ತಪ್ಪು ಕಣೋ. ನಮ್ಮನೆ ಈ ಊರಿನ ಜನಕ್ಕೆ ಒಂದು ಆದರ್ಶವಾಗಿರಬೇಕು. ನಮ್ಮನ್ನ ನೋಡಿ 4 ಜನ ಕಲ್ತ್ಕೋಬೇಕು. ನೀನ್ ತಪ್ಪು ಮಾಡಿದ್ರೆ ನಿನ್ನನ್ ಮಾತ್ರ ಅಲ್ಲ ಕಣೋ, ನಿನ್ನನ್ ಬೆಳೆಸಿರೋರ್ನ, ನಿನ್ನನ್ ಹೆತ್ತಿರೋರ್ನ ಎಲ್ರೂ ಆಡ್ಕೋತಾರೆ.